ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನವರಾತ್ರಿಯ 2ನೇ ದಿನ. ಇವತ್ತೆಲ್ಲ ಪೂಜೆ ಮಾಡಿದ್ದೀವಿ. ಇವತ್ತಿನ ದಿನ ನಾವು ಯಾರನ್ನು ಪೂಜೆ ಮಾಡಿದ್ವಿ? ಬ್ರಹ್ಮಚಾರಿಣಿ ದೇವಿ. ನವರಾತ್ರಿ 2ನೇ ದಿನ ಬ್ರಹ್ಮಚಾರಿಣಿ ದೇವಿ ಪೂಜೆ ಮಾಡಿದ್ದೀವಿ. ಬಿಳಿ ಬಣ್ಣದ ಹೂ ಹಾಕಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿರ್ತಾರೆ. ಸೊ ಇವತ್ತಿನ ದಿನ ಏನು ಅಂತಂದರೆ, ಯಾಕೆ ಈ ಬ್ರಹ್ಮಚಾರಿಣಿ ರೂಪನ ಆರಾಧನೆ ಮಾಡ್ತೀವಿ ಅಂತಂದರೆ, ದೇವಿ ಶಿವನ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಜನ್ಮ ತಗೊಳ್ತಾಳೆ ಅಲ್ವಾ. ಆಗ ಅವಳಿಗೆ ಹೇಗೆ ಶಿವನ ವಾಪಸ್ ಸೇರಬೇಕು, ಸತಿ ರೂಪದಲ್ಲಿ ಅವಳು ಅಗ್ನಿಗೆ ಹಾರಿ ತನ್ನನ್ನು ತಾನೇ ಆಹುತಿ ಮಾಡ್ಕೊಂಡ್ಬಿಟ್ಟು ಶೈಲಪುತ್ರಿಯಾಗಿ ಜನ್ಮ ತಾಳಿರ್ತಾಳೆ. ಹೇಗೆ ಶಿವನ್ ಪಡಿಬೇಕು ಅಂತ ಯೋಚನೆ ಆದಾಗ ನಾರದ ಮುನಿಗಳು ಹೇಳ್ತಾರೆ, ನೀನು ತಪಸ್ ಮಾಡು ಅಂತ. ಆಗ ಅವಳು ತುಂಬ ಈ ಬ್ರಹ್ಮಚಾರಿಣಿ ರೂಪದಲ್ಲಿ, ಅದಕ್ಕೆ ಬೇರ್ ಫುಟ್ ಅಂದರೆ ಏನೂ ಇರಲ್ಲ, ಕಾಲು ಬರಿಗಾಲಲ್ಲಿರ್ತಾಳೆ, ಕಮಂಡಲು ಜಪಮಾಲೆ ಎಲ್ಲ ಹಿಡ್ಕೊಂಡಿರ್ತಾಳೆ. ಸೊ ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ದೊಡ್ಡ ತಪಸ್ ಮಾಡ್ತಾಳೆ. ಮೊದಲು 1000 ವರ್ಷ ಬರೀ ಹಣ್ಣು ಎಲೆನ ತಿಂತಾಳೆ. ಹಾಗೆ ನೆಕ್ಸ್ಟ್ 1000 ವರ್ಷ ಬಿಲ್ವ ಪತ್ರೆನ ತಿಂದುಬಿಟ್ಟು ತಪಸ್ ಮಾಡ್ತಾಳಂತೆ. ಕೊನೆಯಲ್ಲಂತೂ ಆಹಾರನೇ ಬಿಟ್ಬಿಟ್ಟು ತಪಸ್ ಮಾಡ್ತಾಳೆ. ಅಷ್ಟು ಘೋರ ತಪಸ್ ಮಾಡಿ ಕೊನೆಗಳಿಗೆ ಅಪರ್ಣ ಅನ್ನೋ ಹೆಸರು ಸಹ ಸಿಗುತ್ತಂತೆ. ಅಷ್ಟು ಘೋರ ತಪಸ್ಸು, ಆಹಾರನೇ ಬಿಟ್ಟು ತಪಸ್ ಮಾಡಿದ ಕಾರಣದಿಂದ ಅವಳಿಗೆ ಅಪರ್ಣ ಅನ್ನೋ ಹೆಸರು ಸಹ ಸಿಗುತ್ತೆ. ತಪಸ್ ಮಾಡ್ತಾ ಅನ್ನ ಆಹಾರನ ಬಿಡ್ತಾಳೆ. ಎಂಥ ಹಾರ್ಡ್ ಕ್ಲೈಮೆಟಿಕ್ ಕಂಡೀಷನ್ಸಿಗೆಲ್ಲ ಅವಳು ತನ್ನನ್ನು ತಾನು ಇದು ಮಾಡಿಕೊಂಡು ತಪಸ್ ಮಾಡ್ತಾಳೆ. ತನ್ನನ್ನು ತಾನು ಅವಳು ಬೆಂಕಿಗೆ ಆಹುತಿ ಮಾಡ್ಕೊಳ್ಳುವಾಗಲೂ ಕೇಳ್ಕೊಂಡಿರ್ತಾಳಂತೆ, ಅವಳನ್ನೇ ತನ್ನ ನೆಕ್ಸ್ಟ್ ಜನ್ಮದಲ್ಲಾದರೂ ತನ್ನ ಗಂಡ ಶಿವನೇ ಆಗಬೇಕು, ಅವನಿಗೆ ತುಂಬ ರೆಸ್ಪೆಕ್ಟ್ ಕೊಡೋಂಥ ಅಪ್ಪ ಸಿಗಬೇಕು ಅಂತ. ಹಾಗೆ ಅವಳಿಗೆ ಹಿಮವಂತನ ಮಗಳಾಗಿ ಅವಳು ಹುಟ್ಟಿರ್ತಾಳೆ. ಸೊ ಈ ರೀತಿ ಕೊನೆಗೆ ಇಷ್ಟೆಲ್ಲ ತಪಸ್ ಮಾಡಿದಾಗ ಕೊನೆಗೆ ಶಿವ ಪ್ರತ್ಯಕ್ಷ ಆಗಿ ಅವಳನ್ನು ಮದುವೆ ಆಗೋದು. ಸೊ ಅದಕ್ಕೋಸ್ಕರ ಈ ರೂಪನ ಯಾರು ಮದುವೆ ಆಗಿಲ್ಲದೆ ಇದ್ದರೆ ಅಂಥವರೆಲ್ಲ ಸ್ಟ್ರಿಕ್ಟಾಗಿ ಒಳ್ಳೆ ಈ ದಿನ ಪೂಜೆ ಮಾಡಿ ಕೇಳಿಕೊಂಡ್ರೆ ಪಾರ್ವತಿ ಒಲಿತಾಳೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ರೂಪನ ನಾವು ಪೂಜೆ ಮಾಡಿ ಬೇಡ್ಕೊಳ್ಳೋದ್ರಿಂದ ಲಾಂಗ್ ಲೈಫ್ ಸಿಗುತ್ತೆ. ಒಳ್ಳೆ ಲೈಫಲ್ಲಿ ಯಾವುದೇ ಒಂದು ಕೆಟ್ಟ ಅನ್ಟೈಮ್ಲಿ ಡೆತ್ ಇದ್ದರೆ ಅದ್ರ ಪಾಸಿಬಿಲಿಟಿ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬ್ರಹ್ಮಚಾರಿಣಿ ರೂಪನ ಪೂಜೆ ಮಾಡಬೇಕು. ಶಿವನನ್ನು ಪಡಿಲೇಬೇಕು ಅಂತ ಅವಳು ಹೀಗೆ ತಪಸ್ ಮಾಡ್ತಾ ಇರುವಾಗ 5,000 ವರ್ಷಗಳಾಗ್ಬಿಡತ್ತಂತೆ. ಆಗ ದೇವರುಗಳೆಲ್ಲ ಈ ಶಿವ ಏನಂದರೂ ಒಲಿತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕಾಮದೇವರನ್ನು ಸಂಪರ್ಕ ಮಾಡಿ ಶಿವನ ಮನಸ್ಸಿನಲ್ಲಿ ಆಸೆಯನ್ನು ಇದು ಮಾಡಬೇಕು ಅಂದಾಗಲೇ ಮನ್ಮಥ ಬಾಣ ಶಿವಂಗೆ ತಗಲಿ ಶಿವಂಗೆ ಸಿಟ್ಟು ಬಂದುಬಿಟ್ಟು 3ನೇ ಕಣ್ಣು ತೆಗೆದುಬಿಟ್ಟು ಮನ್ಮಥನ ಸುಟ್ಟು ಹಾಕೋದು ಎಲ್ಲ ಕತೆ ಇದೆಯಲ್ಲ, ಅದು ಈ ಇದರಲ್ಲೇ ಆಗಿರೋದು. ಅಷ್ಟಾದರೂ ಶಿವ ಒಲಿಯೋದಿಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಫಸ್ಟು. ಆಗ ಆದರೆ ಅವಳು ಏನಂದರೂ ಬಿಡದೆ ಅವನನ್ನು ಎಲ್ಲಿ ಬೇಕಾದರೂ ಅವನ ಜೊತೆ ಪರ್ವತದಲ್ಲೂ ನಾನು ವಾಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರಾರಂಭ ಅವನ ಜೊತೆ ಇರ್ತಾಳೆ. ತಪಸ್ವಿ ಯೋಗಿನಿ ಹಾಗೆ ಶಿವನ ಥರನೇ ಎಲ್ಲನೂ ಅದೇ ಥರ ಇರ್ತಾಳೆ. ಆವಾಗ ಕೊನೆಗೆ ಎಷ್ಟಂದ್ರೂ ಅವಳು ಬಿಡೋದಿಲ್ಲ ಅಂಥೇಳಿ ಶಿವಂಗೆ ಒಂಥರ ಅವಳ ಕಡೆ ಗಮನ ಬಂದುಬಿಟ್ಟು ಆಸಕ್ತಿನ ಜಾಗೃತಗೊಂಡ್ಬಿಟ್ಟು ಅವಳನ್ನು ಮದುವೆ ಆಗ್ತಾನೆ ಕೊನೆಗೆ. ಅದೆಲ್ಲ ಈ ಬ್ರಹ್ಮಚಾರಿಣಿ ಇದರಲ್ಲೇ ನಡೆಯುತ್ತೆ. ಬ್ರಹ್ಮಚಾರಿಣಿಗೆ ಇಷ್ಟ ಆಗೋ ಹೂವು ಅಂದರೆ ಮಲ್ಲಿಗೆ ಹೂವು. ಸೊ ಅವಳು ಮಂಗಳ ಗ್ರಹದ ಅಧಿಪತಿ ಅಂತೆ, ಅದಕ್ಕೋಸ್ಕರ ಇವತ್ತು ಮಂಗಳವಾರ. ಸೊ ಇವತ್ತಿನ ದಿನವೇ ಬಂದಿದೆ. ಸೊ ಎಲ್ಲ ಭಕ್ತರು ಅವಳನ್ನು ನಂಬೋವರಿಗೆ ಅದೃಷ್ಟ ಕೊಡ್ತಾಳೆ. ಮನಸ್ಸಿನಲ್ಲಿ ಏನೇ ನೋವಿದ್ದರೆ ಚಿಂತೆ ಇದ್ದರೆ ಅದನ್ನೆಲ್ಲ ಪರಿಹರಿಸಿ ನೆಮ್ಮದಿನ ದಯಪಾಲಿಸೋಳು ಈ ಬ್ರಹ್ಮಚಾರಿಣಿ. ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತಃ ನಮಸ್ತಸ್ಯೈ 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 ನಮೋ ನಮಃ. ಸೊ ಇದೇನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.